ಪ್ರಶ್ನೆ ಸಂಖ್ಯೆ 31 ಗಮನಿಸಿ. ಇದು 1 ಅಂಕದ ಪ್ರಶ್ನೆಯಾಗಿದೆ. ಅಮೀಬಾದಲ್ಲಿ ದ್ವಿವಿದಳನವು ಹೈಡ್ರಾದಲ್ಲಿನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಅವರು ನೇರವಾಗಿ ದ್ವಿವಿದಳನವು ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಬೇಕಿತ್ತು. ಆದ್ರೆ ಕ್ವಶನ್ ಅನ್ನ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಅಮೀಬಾದಲ್ಲಿ ದ್ವಿವಿದಳನವು ಹೈಡ್ರಾದಲ್ಲಿನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಇದು ಅಮೀಬಾದಲ್ಲಿ ದ್ವಿವಿದಳನ. ಒಂದು ಅಮೀಬಾ ಇರುವಂತದ್ದು 2 ಮರಿಜೀವಕೋಶಗಳಾಗಿ ವಿಭಜನೆಯನ್ನ ಹೊಂದಿದೆ. ಇಲ್ಲಿ ಹೈಡ್ರಾದಲ್ಲಿ ನೋಡಿದ್ರೆ, ಹೈಡ್ರಾದಲ್ಲಿ ಕೋಶ ವಿಭಜನೆಯಿಂದ ಆಮೇಲೆ ಅದು ಒಂದು ಮ್ಯಾಚುರಿಟಿ ಬಂದ್ಮೇಲೆ ತಾಯಿ ಜೀವಿಯ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳವಣಿಗೆಯನ್ನ ಹೊಂದುತ್ತದೆ. ಅಮೀಬಾದಲ್ಲಿ ಮಾತ್ರ ಜೀವಕೋಶ ವಿಭಜನೆಗೊಂಡು 2 ಮರಿಕೋಶಗಳಾಗುತ್ತವೆ. ಹೈಡ್ರಾದ ಮೇಲ್ಮೈನ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ ಮತ್ತು ಸಂಪೂರ್ಣ ಬೆಳೆದ ನಂತರ ಮಾತೃ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಈ ರೀತಿ ಅಮೀಬಾದಲ್ಲಿ ದ್ವಿವಿದಳನವು ಹೈಡ್ರಾದಲ್ಲಿನ ಮಗುವಿಕೆಗಿಂತ ಭಿನ್ನವಾಗಿರುತ್ತದೆ. ಥ್ಯಾಂಕ್ ಯು.